ನಮಸ್ಕಾರ ಎಲ್ರಿಗೂ, ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮ? ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಈ ವಿಡಿಯೋಗೆ. ಸೊ ವಿಡಿಯೋದಿಂದ ರೀಸೆಂಟಾಗಿ ಹೊಸ ಗಾಡಿ ಲಾಂಚ್ ಆಯಿತು, ವಿಡಾ VX2 ಅಂತ. ಆ ಗಾಡಿ ಜಸ್ಟ್ 44,000 ರೂಪಾಯಿ ಸಿಗ್ತಾ ಇದಂತೆ. ಹಾಗಿದ್ರೆ ಹೇಗಿದೆ ಈ ಗಾಡಿ ಅಂತ ಇವತ್ತು ನಾನು ತಿಳಿಸ್ಕೊಡೋಣ ಅಂತ ಇವತ್ತು ನಾನು ಬಂದಿದ್ದೀನಿ ವಿಡಾ ಎಲೆಕ್ಟ್ರಿಕ್ ಶೋರೂಮ್ಗೆ. ಇದೇ ನೋಡಿ ಹೊಸದಾಗಿ ಲಾಂಚ್ ಆಗಿರುವಂಥ ವಿಡಾ VX2 ಅಂತ. ಆಕ್ಚುಲಿ ಇದು ಎರಡು ವೇರಿಯಂಟ್ ಇವಾಗ ಲಾಂಚ್ ಆಗಿದೆ. ಒಂದು VX2 ಗೋ ಅಂತ, ಇದು ಆಕ್ಚುಲಿ ಬೇಸ್ ವೇರಿಯಂಟ್. ಇದಕ್ಕೆ ಇನ್ನೊಂದು ಪ್ರೀಮಿಯಂ ಅಥವಾ ಟಾಪ್ ವೇರಿಯಂಟ್ ಒಂದು ಲಾಂಚ್ ಆಗಿದೆ, ವಿಡಾ VX2 ಪ್ಲಸ್ ಅಂತ. ಮೊದಲದಾಗಿ ಬೇಸ್ ವೇರಿಯಂಟ್. ಸೊ ವಿಡಾ VX2 ಗೋ ವೇರಿಯಂಟ್ ಬಗ್ಗೆ ಮಾತಾಡೋದ್ರೆ ಲುಕ್ ವೈಸ್ ನಮಗೆ ಗಾಡಿಲಿ ಏನು ಮೇಜರ್ ಆಗಿ ಚೇಂಜಸ್ ಆಗಿಲ್ಲ. ಸೊ ಫ್ರಂಟ್ ಲುಕ್ ಸೇಮ್ ನಮಗೆ ಪ್ರೀವಿಯಸ್ ವೇರಿಯಂಟ್ ಏನಿತ್ತು ಅದೇ ತರನೇ ಇದೆ. ಸೊ ಇಲ್ಲಿ ಬಂದು LED ಇಂಡಿಕೇಟರ್ಸ್ ಇದೆ. ಸೊ ಕಂಪ್ಲೀಟ್ಲಿ ಮಾಸ್ಕ್ ಅಪ್ ಆಗಿದೆ, ಜೊತೆಗೆ ವಿಡಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅಂಡ್ ಸೇಮ್ ನಮಗೆ ವಿಡಾ ಲಾಂಚ್ ಆದಾಗಿಂದನು ಈ ಸಿಂಬಾಲಿಕ್ LED ಲೈಟ್ ಏನಿದೆ ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, 12 ಇಂಚ್ ಅಲಾಯ್ ವೀಲ್ ವಿತ್ ಡ್ರಮ್ ಬ್ರೇಕ್. ಹಾಗೆ ಸೈಡ್ ಬರೋದಾದ್ರೆ ಸೊ ನಮಗೆ ಸೈಡಲ್ಲಿ ಮೇಜರ್ ಚೇಂಜಸ್ ಅಂತ ಅನ್ಸುತ್ತೆ. ಆಕ್ಚುಲಿ ಮುಂಚೆ ನಮಗೆ ವಿಡಿಯೋದಲ್ಲಿ ಈ ತರ ಸೀಟ್ ಸಿಗ್ತಾ ಇರಲಿಲ್ಲ. ಸೊ ಮುಂಚೆ ನಮಗೆ ಸೀಟ್ ಹೆಂಗಿದೆ ಗೊತ್ತಾ, ಇಲ್ಲಿ ಒಂದು ಹಳೆ ವೇರಿಯಂಟ್ ಇದೆ ನೋಡಿ. ಸೊ ಸ್ಪ್ಲಿಟ್ ಸೀಟ್, ಈ ತರ ಸ್ಪ್ಲಿಟ್ ಸೀಟ್ ಸಿಗ್ತಾ ಇತ್ತು. ಬಟ್ ಇವಾಗ ಏನ್ ಮಾಡಿದಾರೆ ಅಂದ್ರೆ ಕಂಪ್ಲೀಟ್ಲಿ ಸಿಂಗಲ್ ಸೀಟ್ ನ ಕೊಟ್ಟಿದ್ದಾರೆ. ಸೊ ಇದು ಬಂದು ಕುಶನ್ ಸೂಪರ್ ಆಗಿದೆ ಅಂತ ಅನ್ಬೋದು. ಈ ಸೀಟ್ ನ ನಾವು ಅಬ್ಸರ್ವ್ ಮಾಡ್ಬೋದು ಸೈಡ್ ವ್ಯೂ ಅಂತ ಬಂದಾಗ. ಅದು ಬಿಟ್ರೆ ಫ್ಲಾಟ್ ಫುಟ್ಬೋರ್ಡ್ ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅಂಡ್ ಫುಟ್ ರೆಸ್ಟ್ ಹಿಂದೆ ಕೂತ್ಕೊಳ್ಳೋರಿಗೆ ಒಳ್ಳೆ ಕ್ವಾಲಿಟಿ ಫುಟ್ ರೆಸ್ಟ್ ನ ಕೊಟ್ಟಿದ್ದಾರೆ. ಅಂಡ್ ಈ ಗಾಡಿಲಿ ಸೈಡ್ ಮೌಂಟೆಡ್ ಮೋಟರ್ ನ ಕೊಟ್ಟಿದ್ದಾರೆ, ಕಾಯಿಲ್ ಸಸ್ಪೆನ್ಷನ್. ಅಂಡ್ ವಿಡಾ VX2 ಗೋ ವೇರಿಯಂಟ್ ಅಂತ ಬ್ಯಾಡ್ಜಿಂಗ್. ಇನ್ನು ಹಿಂದೆ ಕುಂತ್ಕೊಳ್ಳೋರು ಇಟ್ಕೊಳ್ಳೋಕೆ ಅಂತ ಹ್ಯಾಂಡಲ್, ಒಳ್ಳೆ ಬಿಲ್ಡ್ ಇರುವಂತ ಹ್ಯಾಂಡಲ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ರೇರ್ ವ್ಯೂ ಬಂದು ಈ ತರ ಇದೆ. ಇದು ಕೂಡ ಕಂಪ್ಲೀಟ್ಲಿ ನಮಗೆ ರೇರ್ ಮುಂಚೆ ಯಾವ ತರ ಸಿಗ್ತದೋ ಅದೇ ತರನೇ ಟೈಲೈಟ್ ನ ಮೇಂಟೈನ್ ಮಾಡಿದ್ದಾರೆ. ಅಂಡ್ LED ಇಂಡಿಕೇಟರ್ ಕೂಡ ಅದೇ ತರನೇ ಇದೆ, ಇದ್ರಲ್ಲಿ ಯಾವ ತರ ಚೇಂಜಸ್ ಇಲ್ಲ. ಈ ಗಾಡಿಲಿ ಡಿಸ್ಪ್ಲೇ ಬಂದು ನಾರ್ಮಲ್ LCD ಡಿಸ್ಪ್ಲೇ ಸಿಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಒಂದು ಜಾಯ್ಸ್ಟಿಕ್ ಬಟನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಐ ಬೀಮ್ ಮತ್ತು ಲೋ ಬೀಮ್ ಪಾಸಿಂಗ್ ಲೈಟು, ಜೊತೆಗೆ SOS ಬಟನ್ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ನಮಗೆ ಮುಂಚೆ ಕೂಡ ಸಿಗ್ತಾ ಇತ್ತು. ಅಂಡ್ ಇಂಡಿಕೇಟರ್ಸು ಆರ್ ಅನ್ನು. ಅಂಡ್ ಈ ಸೈಡ್ ಬಂದರೆ ಹಜಾರ್ಡ್ ಲೈಟ್ಗೆ ಅಂತ ಒಂದು ಸ್ವಿಚ್ಚು. ಅಂಡ್ ಇದು ಪಾರ್ಕಿಂಗ್ ಮೋಡ್ ಆನ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಿಚ್. ಅಂಡ್ ಇದು ಇಗ್ನಿಷನ್ ಅಥವಾ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಸ್ವಿಚ್ ನ ಕೊಟ್ಟಿದ್ದಾರೆ. ಇನ್ನು ಅದು ಬಿಟ್ಟರೆ ಈ ಗಾಡಿಲಿ ನಾವು ಫಾಸ್ಟ್ ಚಾರ್ಜ್ ಕೂಡ ಮಾಡ್ಬೋದು. ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ನ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಒಂದು ಹುಕ್ ನ ಕೊಟ್ಟಿದ್ದಾರೆ, ಏನಾರ ಲಗೇಜ್ ಇತ್ತು ಅಥವಾ ಏನಾರು ಒಂದು ಕವರ್ ಇತ್ತು ಅಂದ್ರೆ ತೆಗೆದುಹಾಕೊಂಡು ಹೋಗೋಕ್ಕೆ. ಇಲ್ಲಿ ನಮಗೆ USB ಪೋರ್ಟ್ ನ ಕೊಟ್ಟಿದ್ದಾರೆ, ಮೊಬೈಲ್ ಏನಾರು ಚಾರ್ಜಿಂಗ್ ಮಾಡೋಕ್ಕೆ ಅಂತ. ಜೊತೆಗೆ ಇಲ್ಲಿ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಪಾಕೆಟ್. ಇದಿಷ್ಟು ಈ ಗೋ ವೇರಿಯಂಟ್ ಬಗ್ಗೆ ಆಯಿತು. ಇವಾಗ ಪ್ಲಸ್ ವೇರಿಯಂಟ್ ಬಗ್ಗೆ ಮಾತಾಡಿದ್ರೆ ಪ್ಲಸ್ ವೇರಿಯಂಟ್ ನಮಗೆ ಲುಕ್ ವೈಸ್ ಏನು ಮೇಜರ್ ಚೇಂಜಸ್ ಕಾಣಿಸಲ್ಲ. ನೋಡೋಕ್ಕೆ ಸೇಮ್ ವಿಡಾ VX2 ಗೋ ವೇರಿಯಂಟ್ ಏನಿದೆ ಅದೇ ತರ ಇದೆ. ಬಟ್ ಇದ್ರಲ್ಲಿ ಸ್ವಲ್ಪ ಗ್ರಾಫಿಕ್ಸ್ ನ ಆಡ್ ಅಪ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಕಲರಿಂಗ್ ಥೀಮ್ ಚೇಂಜ್ ಮಾಡಿದ್ದಾರೆ. ಜೊತೆಗೆ ವಿಡಾ VX2 ಪ್ಲಸ್ ಅಂತ ಬ್ಯಾಡ್ಜಿಂಗ್ ನ ಕೊಟ್ಟಿರ್ತಾರೆ. ಅಂಡ್ ಹಾಗೆ ನಮಗೆ ಫ್ರಂಟ್ ಲುಕ್ ಸೇಮ್ ಇರುತ್ತೆ ನೋಡೋಕ್ಕೆ. ಬಟ್ ಈ ಗಾಡಿಲಿ ನಮಗೆ ಗೋ ವೇರಿಯಂಟ್ ಅಲ್ಲಿ ಡ್ರಮ್ ಬ್ರೇಕ್ ಸಿಗ್ತಾ ಇತ್ತು, ಬಟ್ ಈ ಮಾಡೆಲ್ ಅಲ್ಲಿ ಡಿಸ್ಕ್ ಬ್ರೇಕ್ ಸಿಗುತ್ತೆ. 12 ಇಂಚ್ ಟ್ಯೂಬ್ಲೆಸ್ ಟೈರ್ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟ್ ಅಲ್ಲಿ ಮಾತ್ರ. ರೇರ್ ಅಲ್ಲಿ ಯಾವುದೇ ತರ ಚೇಂಜಸ್ ಇಲ್ಲ. ರೇರ್ ಅಲ್ಲಿ ಸೇಮ್ ಡ್ರಮ್ ಬ್ರೇಕ್, ಸೈಡ್ ಮೌಂಟೆಡ್ ಮೋಟರ್ ನ ನಾವು ನೋಡ್ಬೋದು. ಅದು ಬಿಟ್ರೆ ಇನ್ನೊಂದು ಮೇಜರ್ ಚೇಂಜಸ್ ಏನಂದ್ರೆ ಈ ಗಾಡಿಲಿ TFT ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸೊ ನಮಗೆ ಈ ಗಾಡಿಲಿ LCD ಡಿಸ್ಪ್ಲೇ ನಾವು ನೋಡ್ತಾ ಇದ್ದೋ. ಸೊ ಈ ತರ ಕಲರ್ಡು LCD ಡಿಸ್ಪ್ಲೇ ನೋಡ್ತಾ ಇದ್ದೋ. ಬಟ್ ಈ ವೇರಿಯಂಟಲ್ಲಿ ಈ ತರ TFT ಡಿಸ್ಪ್ಲೇನ ಕೊಟ್ಟಿರ್ತಾರೆ. ಸೊ ಡೈಮೆನ್ಷನ್ ಬಂದು ಸೇಮೇ, ಎರಡೂ ಸೇಮ್ ಸೈಜ್ ಡಿಸ್ಪ್ಲೇ ಇರೋದು. ಬಟ್ ನಮಗೆ ಇದರಲ್ಲಿ TFT ಡಿಸ್ಪ್ಲೇ ಸಿಗುತ್ತೆ. ಜೊತೆಗೆ ಕೆಲವೊಂದಷ್ಟು ಸ್ಮಾರ್ಟ್ ಫೀಚರ್ಸ್ ಲೈಕ್ ಇದರಲ್ಲಿ ಮ್ಯಾಪ್ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಕೆಲವೊಂದಷ್ಟು ಡಾಕ್ಯುಮೆಂಟ್ನ ನಾವು ಸ್ಟೋರ್ ಮಾಡ್ಕೋಬೋದು. ಹಾಗೆ ಕೆಲವೊಂದಷ್ಟು ಸ್ಮಾರ್ಟ್ ಫೀಚರ್ಸ್ನ ಕೊಟ್ಟಿದ್ದಾರೆ. ಟಚ್ ಸ್ಕ್ರೀನ್ ಇರಲ್ಲ, ನಾರ್ಮಲ್ ಇಲ್ಲೇ ನಾವು ಜಾಯ್ಸ್ಟಿಕ್ಕಲ್ಲಿ ಕಂಟ್ರೋಲ್ ಮಾಡಬೇಕು. ಅದು ಬಿಟ್ಟರೆ ಈ ಗಾಡಿಲಿ ಸೇಮ್ ಆಸ್ ಯೂಶುವಲ್ ಗೋ ವೇರಿಯಂಟ್ ಇದೆ, ಹಿಂಗೆ ನಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅದೇ ಥರ ಇದರಲ್ಲೂ ಕೂಡ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಹುಕ್ನ ಕೊಟ್ಟಿದ್ದಾರೆ ಲಗೇಜ್ ಹಾಕೊಂಡು ಹೋಗೋಕ್ಕೆ ಅಂತ. ಆ್ಯಂಡ್ ಈ ನಾರ್ಮಲ್ ಕೀ ಬಂದು ನಮಗೆ ಎರಡು ವೇರಿಯಂಟಲ್ಲೂ ಇದೇ ಥರ ಕೀ ಬರುತ್ತೆ. ಸೊ ಮುಂಚೆ ನಮಗೆ ರಿಮೋಟ್ ಬರ್ತಾಯಿತ್ತು, ಬಟ್ ಇದರಲ್ಲಿ ಯಾವುದೇ ಥರ ರಿಮೋಟ್ ಇಲ್ಲ, ನಾರ್ಮಲ್ ಫಿಸಿಕಲ್ ಕೀನ ನಾವು ನೋಡ್ಬೋದು. ಆ್ಯಂಡ್ ಇಲ್ಲಿ USB ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಸ್ಟೋರ್ ಮಾಡ್ಕೊಳ್ಳೋಕೆ ಅಂತ ಒಂದು ಮೊಬೈಲ್ ಪಾಕೆಟ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಬಂದು ನಾವು ಗಾಡಿ ನೋಡಿದ ತಕ್ಷಣ ಯಾವ ಥರ ಇದೆ, ಏನೇನು ಫೀಚರ್ಸ್ ಸಿಗ್ತಿದೆ ಅಂತ ಹೇಳಿದೆ. ಇವಾಗ ಮೇನ್ ಆಗಿ ತುಂಬ ಜನ ಕಾಯ್ತಿರೋದು ಅಂದರೆ ಈ ಗಾಡಿ ರೇಂಜ್ ಎಷ್ಟು ಸ್ಪೀಡ್ ಹೋಗ್ಬೋದು ಅಂತ ತುಂಬ ಜನ ಕೇಳ್ತಾರಲ್ಲ. ಸೊ ಗೋ ವೇರಿಯಂಟ್ ಏನಿದೆ, ಈ ವೇರಿಯಂಟ್ ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ 92 ಕಿಲೋಮೀಟರ್ ಹೋಗುತ್ತೆ ಅಂತ IDC ರೇಂಜ್ನ ಕಂಪ್ನಿಯವರು ಕ್ಲೈಮ್ ಮಾಡ್ತಾರೆ. ಬಟ್ ರಿಯಲ್ ರೇಂಜು ಒಂದು 10-20 ಕಿಲೋಮೀಟರ್ ಕಮ್ಮಿ ಇರುತ್ತೆ. ಅಂಡ್ ಈ ಗೋ ವೇರಿಯಂಟ್ ಅಪ್ ಟು 70 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಈ ವೇರಿಯಂಟ್ ಏನಿದೆ
ಪ್ಲಸ್ ಅಥವಾ ಟಾಪ್ ಮಾಡಲು. ಈ ಮಾಡಲು ಒಂದ್ಸಲ ಚಾರ್ಜ್ ಮಾಡಿದ್ರೆ 142 ಕಿಲೋಮೀಟರ್ ಹೋಗುತ್ತೆ ಅಂತ ಕಂಪ್ನಿಯವರು ಹೇಳ್ತಾರೆ. ಬಟ್ ಅದು ಕೂಡ ಅಷ್ಟೇ IDC ರೇಂಜು. ನಮಗೆ ರಿಯಲ್ ರೇಂಜ್ ಬಂದು ಇನ್ನೊಂದು 20 ಕಿಲೋಮೀಟರ್ ವೇರಿಯೇಷನ್ ಬರುತ್ತೆ, ಜೊತೆಗೆ 80 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಅಷ್ಟಲ್ದಿರ ಈ ಗಾಡಿ ಏನಿದೆ ಗೋ ವೇರಿಯಂಟಲ್ಲಿ ನಮಗೆ 2 ರೈಡಿಂಗ್ ಮೋಡ್ಸ್ ಅಷ್ಟೇ ಸಿಗೋದು. ಬಟ್ ಇದರಲ್ಲಿ 3 ರೈಡಿಂಗ್ ಮೋಡ್ ಇರುತ್ತೆ ಪ್ಲಸ್ ವೇರಿಯಂಟಲ್ಲಿ. ಜೊತೆಗೆ ಈ ಗೋ ವೇರಿಯಂಟಲ್ಲಿ ಬೂಟ್ ಸ್ಪೇಸು ನಮಗೆ ಜಾಸ್ತಿ ಇರುತ್ತೆ. ಸೊ ಅಪ್ ಟು 32 ಲೀಟರ್ ನಮಗೆ ಬೂಟ್ ಸ್ಪೇಸ್ ಸಿಗುತ್ತೆ. ಯಾಕೆ ಅಂದರೆ ಈ ಗಾಡಿಯಲ್ಲಿ ಸಿಂಗಲ್ ಬ್ಯಾಟರಿ ಸಿಗುತ್ತೆ, ಅದು ಕೂಡ ಪೋರ್ಟೇಬಲ್. ನಾವು ನಾರ್ಮಲ್ ಚಾರ್ಜರ್ದು ಪೋರ್ಟ್ ಇಲ್ಲಿರುತ್ತೆ, ಜೊತೆಗೆ ಈ ಬ್ಯಾಟ್ರಿನ ರಿಮೂವ್ ಮಾಡಿ ಕೂಡ ನಾವು ಚಾರ್ಜಿಂಗ್ ಮಾಡ್ಕೋಬೋದು. ಅಷ್ಟಲ್ದಿರ ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ಫಾಸ್ಟ್ ಚಾರ್ಜ್ ಕೂಡ ಕೊಟ್ಟಿದ್ದಾರೆ. ಆದರೆ ಪ್ಲಸ್ ವೇರಿಯಂಟಲ್ಲಿ ನಮಗೆ ಬೂಟ್ ಸ್ಪೇಸು ಕಮ್ಮಿ ಇರುತ್ತೆ, ಅಂದರೆ 27 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಯಾಕೆ ಅಂದರೆ ಈ ಗಾಡಿ ನಮಗೆ 2 ಪೋರ್ಟೇಬಲ್ ಬ್ಯಾಟರಿ ಸಿಗ್ತಿದೆ. ಸೊ ಇದೊಂದು ಎರಡು ಕೂಡ ನಾವು ರಿಮೂವ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ನಾವು ಗಾಡಿನ ನಾರ್ಮಲ್ ಚಾರ್ಜ್ ಮಾಡ್ತೀವಿ ಅಂದರೆ ಇಲ್ಲಿ ಚಾರ್ಜ್ ಮಾಡ್ಬೋದು. ಗಾಡಿ ಜೊತೆ ನಾರ್ಮಲ್ ಆಗಿ 5 amps ಚಾರ್ಜರ್ ಬರುತ್ತೆ. ಈ ಚಾರ್ಜರ್ ಪಿನ್ ಬಂದು ಈ ಥರ ಇರುತ್ತೆ. ಸೊ ಈ ಪಿನ್ನು ಇಲ್ಲಿ ಸಪೋರ್ಟ್ ಆಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್, ನಾನು ನಿಮಗೆ ಮುಂಚೆ ಹೇಳ್ದಂಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದರಲ್ಲಿದೆ. ಸೊ ಇವಾಗ ತುಂಬಾ ಜನಕ್ಕೆ ಇರುವಂತ ಕ್ಯೂರಿಯಾಸಿಟಿ, 45,000 ರೂಪಾಯಿಗೆ ಈ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ತರ ಸಿಗ್ತಾ ಇದೆ. ಸೊ ಇವಾಗ ಪ್ರೈಸ್ ಬಗ್ಗೆ ಮಾತಾಡೋಣ. ಈ ಗಾಡಿ ನಮಗೆ 2 ಆಪ್ಷನ್ ಅಲ್ಲಿ ಸಿಗುತ್ತೆ. ಒಂದು ವಿತ್ ಬಾಸ್ ಅಂತ, ಇನ್ನೊಂದು ವಿತೌಟ್ ಬಾಸ್ ಅಂತ. ಏನಪ್ಪ ಇದು ಹೊಸ ಸ್ಕೀಮು, ಬ್ಯಾಸ್ ಅವೆಲ್ಲ ಹೇಳ್ತಾವ್ರೆ ಅಂತ ಅನ್ಕೋಬಹುದು. ಸೊ ರೀಸೆಂಟ್ ಆಗಿ ನಾನು ಆಕ್ಟಿವಾ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದೆ, ಈ ಆಕ್ಟಿವ್ ಎಲೆಕ್ಟ್ರಿಕ್ ಸ್ಕೂಟರ್ ನಾವು ವಿತ್ ಬ್ಯಾಟ್ರಿ ಕೂಡ ತಗೋಬಹುದು, ವಿತೌಟ್ ಬ್ಯಾಟ್ರಿ ಕೂಡ ತಗೋಬಹುದು ಅಂತ. ಸೊ ಬ್ಯಾಟ್ರಿಗೆ ನಾವು ರೆಂಟಲ್ ತರ ಅಥವಾ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತರ ನಾವು ಪೇ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅದೇ ತರನೇ ಈ ಒಂದು ವಿಡಾ VX2 ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ನಾವು ವಿತ್ ಬ್ಯಾಟ್ರಿ ವಿತೌಟ್ ಬ್ಯಾಟ್ರಿ ತರ ತಗೋಬಹುದು. ಸೊ ಮೊದಲು ಈ ಗಾಡಿನ ನಾವು ನಾರ್ಮಲ್ ಆಗಿ ತಗೊಂಡ್ರೆ ಏನ್ ಪ್ರೈಸ್ ಅಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಅಂತ ನಾವು ಮಾತಾಡೋದಾದ್ರೆ, ವಿಡಾ VX2 ಗೋ ವೇರಿಯಂಟ್ ಏನಿದೆ, ಸೊ ಬೇಸ್ ಮಾಡಲು, ಆ ಮಾಡಲ್ ನಮಗೆ ಆನ್ ರೋಡ್ ಬೆಂಗಳೂರಲ್ಲಿ 94,631 ರೂಪಾಯಿ ಆಗುತ್ತೆ. ಸೊ ಇದರಲ್ಲಿ 5,000 ಸಬ್ಸಿಡಿ ಹೋಗಿರುತ್ತೆ, ಜೊತೆಗೆ 5,000 ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತ ಬೇರೆ ಕೊಟ್ಟಿದ್ದಾರೆ. ಸೊ ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್ ಎಲ್ಲ ಸೇರಿಸಿ ಸೊ ಇವಾಗ ಆಗಸ್ಟ್ ಅಲ್ಲಿ ಏನಾರ ನೀವು ತಗೋತೀರಾ ಅಂದ್ರೆ 94,631 ರೂಪಾಯಿ ಆಗುತ್ತೆ. ಇನ್ನು ವಿಡಾ VX2 ಪ್ಲಸ್ ವೇರಿಯಂಟ್ ಇದೆಯಲ್ಲ, ಈ ವೇರಿಯಂಟ್ RTO ಚಾರ್ಜಸ್ 5,000 ಸಬ್ಸಿಡಿ ಜೊತೆಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಆಫರ್ ಅಂತ ಕೊಡ್ತಿದ್ದಾರೆ. ಆ ಡಿಸ್ಕೌಂಟ್ ಎಲ್ಲ ಸೇರಿಸಿದ್ರೆ 1,09,631 ರೂಪಾಯಿ ಆಗುತ್ತೆ. ಸೊ ಇದು ಈ ಒಂದು ಗಾಡಿಗಳ ಒಂದು ಆಕ್ಚುಯಲ್ ಪ್ರೈಸ್. ಇನ್ನು ವಿತ್ ಬ್ಯಾಸ್ ಅಂತ ನಾನು ಹೇಳಿದೆ. ಸೊ ಅಂದ್ರೆ ರೆಂಟಲ್ ಆಗಿ ನಾವೇನಾರು ತಗೋತೀವಿ, ವಿತೌಟ್ ಬ್ಯಾಟ್ರಿ ಏನಾರ ನಾವು ತಗೋತೀವಿ ಅಂದ್ರೆ, ನಾವು ಡೆಲ್ಲಿ ತಗೋತೀವಿ ಅಂದ್ರೆ 45,000 ರೂಪಾಯಿ ಸಿಕ್ಬಿಡುತ್ತೆ. RTO ಇನ್ಶೂರೆನ್ಸ್ ಅಲ್ಲಿ ಎಕ್ಸ್ಟ್ರಾ ಆಗುತ್ತೆ. ಬಟ್ ಬೆಂಗಳೂರಲ್ಲಿ ನಾವು ತಗೋತೀವಿ, RTO ಮತ್ತೆ ಇನ್ಶೂರೆನ್ಸ್ ಎಲ್ಲ ನಾವು ಪೇ ಮಾಡ್ತೀವಿ ಅಂದ್ರೆ ಫೈನಲ್ ಆಗಿ ವಿಡಾ VX2 ಗೋ ವೇರಿಯಂಟ್ ಬಂದು ವಿತ್ ಬ್ಯಾಸ್ 54,491 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಟಾಪ್ ವೇರಿಯಂಟ್ ವಿಡಾ VX2 ಪ್ಲಸ್ ವೇರಿಯಂಟ್ ನಾವು ವಿತ್ ಬ್ಯಾಸ್ ನಾವು ತಗೋತೀವಿ ಅಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 62,990 ಇದೆ. ಅದಕ್ಕೆ RTO ಚಾರ್ಜಸ್, ಇನ್ಶೂರೆನ್ಸ್ ಎಲ್ಲ ನಾವು ಆಡ್ ಅಪ್ ಮಾಡಿದ್ರೆ 67,491 ರೂಪಾಯಿ ಆಗುತ್ತೆ. ಇನ್ನು ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಸೊ ಇವಾಗ ನಾವು ಮಂತ್ಲಿ ಏನಾದ್ರು ತಗೋತೀವಿ ಅಂದ್ರೆ ಎಷ್ಟು ತಿಂಗಳು ನಾವು EMI ತರ ಹಾಕೋಬಹುದು, ಎಷ್ಟು ತಿಂಗಳು ನಾವು ಕಟ್ಟಬೇಕು, ಎಷ್ಟೆಷ್ಟು ಕಟ್ಟಬೇಕು ಅಂತ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನು ಕೂಡ ನಾನು ಎಂಕ್ವೈರಿ ಮಾಡಿದೆ. ಸೊ ಇವಾಗ ನಾವೇನಾರ ಈ ಒಂದು ಗಾಡಿನ ವಿತ್ ಬ್ಯಾಸ್ ಏನಾರ ನಾವು ತಗೋತೀವಿ ಅಂದ್ರೆ 2 ಆಪ್ಷನ್ ಕೊಡ್ತಿದ್ದಾರೆ. ಒಂದು 36 ಮಂತ್ಸ್ ನಾವು ಪೇ ಮಾಡೋದು, ಇನ್ನೊಂದು 60 ಮಂತ್ಸ್ ಪೇ ಮಾಡೋದು. ಆಕ್ಟಿವ್ ಎಲೆಕ್ಟ್ರಿಕ್ ಸ್ಕೂಟರ್ ಆದ್ರೆ ನಾವು ಪರ್ಮನೆಂಟ್ ಆಗಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಪೇ ಮಾಡ್ಕೊಂಡು ಹೋಗ್ಬೇಕು. ಬಟ್ ಇದ್ರಲ್ಲಿ ಹಂಗೆ ಕೊಟ್ಟಿಲ್ಲ. 36 ತಿಂಗಳದ್ದು ಸ್ಕೀಮ್ ನಾವು ತಗೊಂಡು 36 ತಿಂಗಳು ನಾವು ಸಬ್ಸ್ಕ್ರಿಪ್ಷನ್ ಪೇ ಮಾಡಿದ್ರೆ ನಮಗೆ ಬ್ಯಾಟ್ರಿ ಬಂದು ರೆಂಟಲ್ ಇಂದ ಓನ್ ಆಗೋಗುತ್ತೆ. ಈ ಆಪ್ಷನ್ ನಮಗೆ ಆಕ್ಟಿವ್ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇರಲಿಲ್ಲ. ಸೊ ಈ ಆಪ್ಷನ್ ಇವರು ಕೊಟ್ಟಿದ್ದಾರೆ. ಜೊತೆಗೆ ತಿಂಗಳ ನೀವು ಇಷ್ಟು ಕಿಲೋಮೀಟರ್ ಓಡಿಸಬೇಕು ಅಂತ ಎಲ್ಲ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಲ್ಲೂ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ತಿಂಗಳಿಗೆ ನೀವು ಒಂದು 2,000 ಕಿಲೋಮೀಟರ್ ಓಡಿಸ್ತೀರಾ ಅಂತ ಒಂದು ಸ್ಕೀಮ್ ತಗೊಂಡಿರ್ತೀರಾ. ಬಟ್ ನೀವು ಆ ತಿಂಗಳು 2,000ಗಿಂತ ಜಾಸ್ತಿ ಓಡಿಸ್ಬಿಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಅವಾಗ ನೀವು ಎಕ್ಸ್ಟ್ರಾ ಇಷ್ಟು ಕಿಲೋಮೀಟರ್ ಇಷ್ಟು ಅಂತ ನೀವು ಪೇ ಮಾಡಬೇಕಾಗುತ್ತೆ. ಜೊತೆಗೆ ಪ್ಲಸ್ ಪಾಯಿಂಟ್ ಇದೆ, ಏನಂದ್ರೆ ನೀವು 2,000 ಕಿಲೋಮೀಟರ್ ತಗೊಂಡಿರ್ತಾರೆ, ಬಟ್ 2,000 ಕಿಲೋಮೀಟರ್ ಕವರ್ ಮಾಡ್ದ ಜಸ್ಟ್ 1,000 ಕಿಲೋಮೀಟರ್ ಓಡಿಸ್ತಾರೆ, ಇನ್ನೊಂದು 1,000 ಹಂಗೆ ಪೆಂಡಿಂಗ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಆ 1,000 ಕಿಲೋಮೀಟರ್ ನೀವು 6 ತಿಂಗಳು ಒಳಗಡೆ ಯಾವಾಗ ಬೇಕಾದ್ರೂ ಖಾಲಿ ಮಾಡ್ಕೋಬಹುದು. ಸೊ ಈ ತಿಂಗಳು ನೀವು 1,000 ಕಿಲೋಮೀಟರ್ ಓಡಿಸಿ, ನೆಕ್ಸ್ಟ್ ತಿಂಗಳು 2,000 ಇರುತ್ತೆ. ಸೊ ಅದ್ರ ಜೊತೆಗೆ ಇದೊಂದು 1,000 ಆಡ್ ಆಗಿರುತ್ತೆ. ಸೊ ಟೋಟಲ್ 3,000 ಆಗಿರುತ್ತೆ. ಸೊ ನೆಕ್ಸ್ಟ್ ತಿಂಗಳು ನೀವು 3,000 ಕಿಲೋಮೀಟರ್ ಓಡಾಡ್ಕೋಬಹುದು. ಸೊ ಆ ತರ ಒಂದು ಆಪ್ಷನ್ ಇವ್ರು ಕೊಡ್ತಿದ್ದಾರೆ. ಜೊತೆಗೆ ವಿಡಾ VX2 ಗಾಡಿಗಳನ್ನ ನಾವು ವಿತ್ ಬ್ಯಾಸ್ ಸ್ಕೀಮ್ ಅಲ್ಲಿ ತಗೋತೀವಿ ಅಂದ್ರೆ ಸುಮಾರು ಬೆನಿಫಿಟ್ ನ ಕೂಡ ಕೊಡ್ತಿದ್ದಾರೆ. ಏನೇನು ಬೆನಿಫಿಟ್ ಅಂದ್ರೆ, ಒಂದು 5 ವರ್ಷ
ಎಕ್ಸ್ಟೆಂಡ್ ವ್ಯಾರಂಟಿನ ಕೊಡ್ತಿದ್ದಾರೆ. 5 ವರ್ಷ ಅಥವಾ 60,000 ಕಿಲೋಮೀಟರ್ವರೆಗೂ ಬ್ಯಾಟ್ರಿಗೆ ಎಕ್ಸ್ಟೆಂಡ್ ವ್ಯಾರಂಟಿ ಇರುತ್ತೆ. ಬ್ಯಾಟ್ರಿಗೆ ಮಾತ್ರ ಅಲ್ಲ, ವೆಹಿಕಲ್ಗೂ ಕೂಡ ಅಷ್ಟೇ 5 ವರ್ಷ ಎಕ್ಸ್ಟೆಂಡ್ ವ್ಯಾರಂಟಿನ ಕೊಟ್ಟಿರ್ತಾರೆ. ಬಟ್ 75,000 ಕಿಲೋಮೀಟರ್ ಜೊತೆಗೆ ಇನ್ನು ನಾನು ನಿಮಗೆ ವಿಡಾ VX2 ಪ್ಲಸ್ ಅಲ್ಲಿ ಒಂದಷ್ಟು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ, ಸ್ಮಾರ್ಟ್ ಫೀಚರ್ಸ್ನ ಅಂತ ಅಂದೆ. ಸೊ ಆ ಫೀಚರ್ಸ್ಗಳನ್ನ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಿದ್ದಾರೆ. ಸೊ ಯಾವುದೇ ಥರ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ವಂತೆ. ಜೊತೆಗೆ ಫ್ರೀ ಆಫ್ ಕಾಸ್ಟ್ ಫಾಸ್ಟ್ ಚಾರ್ಜಿಂಗ್ನ ಕೊಡ್ತಿದ್ದಾರೆ. ಸೊ ನಾವು ಈ ಒಂದು ಬಾಸ್ ಸಿಸ್ಟಮಲ್ಲಿ ನಾವೇನಾದ್ರು ಈ ಗಾಡಿನ ತಗೋತೀವಿ ಅಂದರೆ ಎಲ್ಲರ ನಾವು ಓಡಾಡ್ತಾ ಇರ್ತೀವಿ. ಸೊ ಓಡಾಡ್ಬೇಕಾದ್ರೆ ಗಾಡಿ ಚಾರ್ಜಿಂಗ್ ಖಾಲಿ ಆಗೋಗುತ್ತೆ. ಸೊ ನಾವು ಎಲ್ಲಿ ಚಾರ್ಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ನೀವು ಬಾಸ್ ಸಿಸ್ಟಮಲ್ಲಿ ತಗೋತೀರಾ ಅಂದರೆ ನಿಯರ್ ಬೈ ಏ ಥರ ಇರ್ಬೋದು ಅಥವಾ ವಿಡಾದು ಫಾಸ್ಟ್ ಚಾರ್ಜಿಂಗ್ ಯೂನಿಟ್ ಏನಾರ ಇತ್ತು ಅಂದರೆ ಅಲ್ಲಿ ಹೋಗಿ ಫ್ರೀ ಆಫ್ ಕಾಸ್ಟಲ್ಲಿ ಗಾಡಿನ ಚಾರ್ಜ್ ಮಾಡ್ಕೊಂಡು ಓಡಾಡ್ಬೋದು. ಸೊ ಹೀಗೆ ಸುಮಾರು ಆಪ್ಷನ್ಸಲ್ಲಿ ಇವಾಗ ವಿಡಾ VX2 ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಆಗಿದೆ. ಸೊ ಗಾಡಿ ನೋಡಿದೆ, ಗಾಡಿ ಓಡಿಸೋದಕ್ಕೆ ಏನು ಮೇಜರ್ಗೆ ಏನು ಡಿಫ್ರೆಂಟ್ ಅಂತ ಅನ್ಸಲಿಲ್ಲ. ಮುಂಚೆ ಏನಿತ್ತು ವಿಡಾ V2 ಅದೇ ತರನೇ ಈ ಒಂದು ಗಾಡಿನೂ ಇದೆ. ಬಟ್ ಕೆಲವೊಂದಷ್ಟು ಮೈನರ್ ಚೇಂಜಸ್ ಆಗಿದೆ. ಸೊ ಮೇನ್ ಆಗಿ ಈ ಒಂದು ಗಾಡಿಲಿ ಸೀಟು ಸೊ ತುಂಬ ಜನಕ್ಕೆ ಅದು ಕಂಫರ್ಟ್ ಅಂತ ಅನಿಸ್ತಾ ಇರಲಿಲ್ಲ. ಎಸ್ಪೆಷಲಿ ಮಾನ್ಸ್ನಲ್ಲಿ ಮಳೆ ನೆಲ ನಾವು ನಿಲ್ಲಿಸ್ತೀವಿ ಅಂದರೆ ಸ್ವಲ್ಪ ಲೀಕೇಜ್ ಬರ್ತಿದೆ ಅಲ್ಲಲ್ಲಿ ಅಂತ ಅಂತಿದ್ರು. ಸೊ ಅದು ಇವಾಗ ಈ ಒಂದು ಸೀಟಲ್ಲಿ ನಾವು ಅವಾಯ್ಡ್ ಆಗಿರೋದನ್ನ ನೋಡ್ಬೋದು. ಜೊತೆಗೆ ಕುಷನಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಲಾಂಗ್ ರೈಡ್ ಆರಾಮಾಗಿ ಹೋಗ್ಬೋದು. ಸೊ ಇದಿಷ್ಟು ಇವಾಗ ಬಂದಿರೋ ಅಂಥ ವಿಡಾ VX2 ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಒಪಿನಿಯನು. ನಿಮ್ಗೆ ಏನು ಅನ್ಸುತ್ತೆ ಈ ಒಂದು ಗಾಡಿ ಅಂತ ಕಮೆಂಟ್ ಮಾಡಿ. ಇಷ್ಟ ಹೇಳ್ತಾ ಇವತ್ತೊಂದೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್.